ನನಗಂತೂ ನಮ್ಮ ಅಯ್ಯಪ್ಪ ಬಿದ್ದು ಒಟ್ಟು ಕಾಲು ಕೈ ನೋವು ಮಾಡ್ಕೊಂಡಾಗಿಂದಲೂ ಸಿಂತೆ ಹತ್ಕೊಂಡಂಗಾಗೈತಿ. ಸಿಂತೆ ಶುರುವಾದಂಗಾಗೈತೆ ಹೋಗತ್ತೆ. ಏನು ಮಾಡೋಣಪ್ಪ, ಇವಾಗ ದುಡಿಯೋರಿಲ್ಲ ಏನಿಲ್ಲ ಅಮ್ಮಂಗಾಗುತ್ತೆ. ಕಾಲು ಎರಡು ಆಪ್ರೇಷನ್ ಮಾಡಿಸಿದ್ದೀವಿ, ಇನ್ನು ಓಡಾಡಲ್ಲ ಏನಿಲ್ಲ, ಎಲ್ಲ ಒಂದೇ ತಗೇನೆ ಎಲ್ಲ ಸಾಕ್ರಿ ಮಾಡಬೇಕು. ನನಗಂತೂ ಒಂದು ಎರಡು ಎಲ್ಲ ಸಾಕ್ರಿ ಮಾಡಿ ಸಾಕಾಗೈತಿ. ಇವಾಗಂತೂ ಎಲ್ಲ ಆಡ್ಕೊಂಬ್ತಾರೆ. ನೀಲೇ ಆಗಿರ್ಬೋದು, ಇಲ್ಲ ಸ್ಮಕ್ಕ ಜಯಮ್ಮ ಎಲ್ಲ ನನ್ನ ಆಡ್ಕೊಂಬ್ತಾರೆ. ಅಯ್ಯೋ ಗಂಡ ದುಡಿಯೋನು ಹೆಂಗ ಬಿದ್ದು ಕಾಲೆಲ್ಲ ಮುರ್ಕೊಂಡವನೇ ಅಂತ ಆಡ್ಕೊಂಬ್ತಾರೆ. ಆಡ್ಕೊಂಬ್ಲಿ ಬಿಡು, ಆಡ್ಕೊಂಬರ್ಗೆಲ್ಲ ನಾನು ತಲೆ ಕೆಡಿಸ್ಕೊಂಬಲ್ಲ. ಪುಚ್ಚು ಅಮ್ಮಣಿ, ಪುಚ್ಚು ಏನಮ್ಮ ಅಮ್ಮಣಿ, ಅಲ್ಲಿ ನೋಡ್ಕೆ ನಿಮ್ಮಪ್ಪ ಆಗ್ಲಲ್ಲಿ ನೀರು ಕುಡಿತೀನಿ ಅಂತಾನೆ, ಆಗ್ಲೆಲ್ಲ ನೀರು ಪಾರು ಒಂದಿಟ್ಟು ಇಟ್ಕೊಡು. ನನಗಂತ ಅಲ್ಲೇನೆ ಆಸ್ಪತ್ರೆಗೆ 6-15 ದಿನ ನೋಡ್ಕೊಂಡು ಸಾಕಾಗ್ಬಿಟ್ಟೈತಿ. ಅದೇನು ನಿಮ್ಮಪ್ಪ ಹಿಂಗೆ ನೀರು ಪಾರು ಕೊಡು. ಹೋಗು. ಏನು ಚೆನ್ನಾಗಾಗ್ತಾನಪ್ಪ ಮಂಗ ಐತೆ ನನಗಂತ. ಸರಿ ಆಯ್ತು ಹೇಳಮ್ಮ. ಅಲ್ಲಿ ನೋಡು, ಅಲ್ಲಿ ಯಾತ್ ಕೇಳಿ ಒಟ್ಟು ಕಸ ಎಲ್ಲ ಹೊಡೆದಾಕು ಬತ್ತೀನಿ. ಒಳಗೆ ಭಾಳ ನೋವು ಐತೆ, ಆದರೆ ಹೊರಗಿನ ಜನಕ್ಕೆ ಚೆನ್ನಾಗಿದ್ದೀನಿ, ಏನು ನೋವಿಲ್ಲ ಅನ್ನೋ ಥರ ತೋರಿಸ್ಕೋಬೇಕು. ಈಗ ನಮ್ಮ ಅಯ್ಯಪ್ಪ ಬೇರೆ ಬಿದ್ದು ಎಲ್ಲ ಕಾಲು ಮುರಿಕಣವನೆ. ಅಯ್ಯೋ ನಾನಂತೂ ಸುಮ್ಮನಿದ್ರು ಇರ್ಬೋದಾಗಿತ್ತು. ಇವತ್ತು ನೋಡು ಆ ಗಂಗಮ್ಮನಿಗೂ ನಾನೇ ಇಕ್ತಂಗಾಯ್ತು. ಎಲ್ಲ ಒಂದು 5 ಲಕ್ಷ ಹಾಸ್ಪಿಟ್ಲಿಗೆ ದುಡ್ಡು ಇಕ್ತಂಗಾಯ್ತು. 50,000 ಕಟ್ಟಕ್ಕೆ ಹೋಗೋ 5 ಲಕ್ಷ ಹೋತು. ಇವಾಗ ತಂತೂ ನೋಡ್ಬೇಕು ಹಂಗೆ ಜನ. ನನ್ನಂತೂ ಹಾಡ್ಕೊಂತಿರ್ತಾರೆ. ಈ ಜಯಮ್ಮ ಇವರೆಲ್ಲರೂ ನನ್ನಂತ ಆಡ್ಕೊಂಬ್ತಾರೆ. ಅವಳು ಗಿರ್ಜಾ, ಇವಳು ಮಂಜಕ್ಕ ಎಲ್ಲರೂ ಸೇರ್ಕೊಂಡು ಆಡ್ಕೊಂಬ್ತಾ ಇರ್ತಾರೆ. ಮೊದಲೇ ಇಲ್ಲೆಲ್ಲ ನನಗೆ ಆಗ್ದಿಲ್ದಾರ ಇದ್ದಾರೆ, ಆಡ್ಕೊಂಬ್ತಾ ಇರ್ತಾರೆ. ಸರಿಯಾಗಾಯ್ತು ಕಣೆ ರಾಧಿಗೆ, ಸರಿಯಾಗಾಯ್ತು ಅಂತ. ಏನು ಮಾಡೋಕ್ಕಾಗುತ್ತೆ, ಆಗೋದು ಐತಿ. ಇನ್ನೇನು ಮಾಡೋದು, 5 ಲಕ್ಷ ಹೋದ್ರು ಹೋತು ಅಂತೇಳಿ ಎಲ್ಲ ರಾಮಂಗೂ ನಾನೇ ತೋರಿಸಿದ್ದು. ಅಯ್ಯೋ ಎಲ್ಲ ನಂದೇ ಖರ್ಚು. ಸುಮ್ಮನೆ ಕಳಿಸ್ಬಿಟ್ಟು ಎಂಥ ಕೆಲಸ ಮಾಡ್ಕೊಂಡಪ್ಪ, ಒಂದು 50,000 ಕಾಯಿ ಬೀಳ್ತಾವೆ, ಒಂದು 50,000 ರೂಪಾಯಿ ಸಿಗುತ್ತೆ ಅಂತ ಹೇಳಿ ಇವತ್ತು 5 ಲಕ್ಷ ದುಡ್ಡು ಕಳ್ಕೊಂಡಂಗಾಯ್ತು. ನೋಡಿ ಇವತ್ತು ಅವ್ರ ಅಮ್ಮ ಬರೋದಕ್ಕೆ ಈ ಹುಡುಗಿ ಹೊರಗೆ ಹೊರಟಿಲ್ಲ. ಭಾಳ ಐಡಿಯಾ ಕಣೆ. ಒಬ್ಬೊಬ್ಬ ಅವ್ರ ಅಮ್ಮ ಇರೋದಕ್ಕೆ ಇವತ್ತು ಹೆಂಗವಳು. ಅವ್ರ ಅಮ್ಮ ಆಸ್ಪತ್ರೆಗಿದ್ದಾಗ ಏನು ಆಟ ಆಡಾಳೆ ಆ ಶ್ರೀಧರನ್ ಜೊತೆಗೆ. ಯಾವಾಗಲೂ ಇಲ್ಲಿರ್ತಿದ್ದ ಕಣೆ ಅವನು. ಅಯ್ಯೋ ದೇವ್ರೆ, ಇವತ್ತು ನೋಡು ಹಂಗೆ ಒಳಗೆ ಹಿಂಗೆ ಇದ್ದಾಳೆ ಇದ್ದಾಳೆ. ಭಾಗ್ಯ, ಮಂಗ್ಲಾ, ಏನೋ ಮಾತಾಡ್ತಾ ಇದ್ದೀರಾ? ರಾಧಕ್ಕ ಯಾವಾಗ ಬಂದ್ರಿ ಹಾಸ್ಪಿಟ್ಲಿಂದ? ನಾನು ಬರೋಣ ಅನ್ಕೊಂಡೆ, ಆವಾಗಲೇ ನೋಡಿದೆ. ಆಮೇಲೆ ಹೋಗೋಣ ಅಂತ ಸುಮ್ಮನಾದೆ. ಚೆನ್ನಾಗೈತೆ ರಮೇಶಣ್ಣ? ಚೆನ್ನಾಗೈತಮ್ಮ. ನಾನೇನೇನು ಚಿಂತೆ ಮಾಡಲ್ಲ, ಚೆನ್ನಾಗಿ ಆಗ್ತಾರೆ. ಹಾಸ್ಪಿಟ್ಲ್ ಐತಲ್ಲ, ದೊಡ್ಡ ಖರ್ಚಾಯ್ತು, ಮುಗಿದ್ರೆ ಮುಗಿಲಿ ಅಂತ ತೋರಿಸ್ಕೊಂಡು ಬಂದೆ. ಚೆನ್ನಾಗೈತೆ ಅಯ್ಯಪ್ಪ, ನೀನು ಸ್ವಲ್ಪ ದಿನ ಚೆನ್ನಾಗಿ ಆಗ್ಬಿಡುತ್ತೆ. ಥೋ ರಾಮಣ್ಣನು ಬಿದ್ದಂಗಾಯ್ತು. ಇಬ್ರು ಅದು ಹೆಂಗ್ ಬಿದ್ರಪ್ಪ ಹಂಗೆ. ಥೋ ಹೆಂಗಾಯ್ತೋ ಏನೋ ಅಲ್ವೇ. ಹೆಂಗೋ ಆಯ್ತು ಬಿಡು, ಏನ್ ಮಾಡಕ್ಕಾಗುತ್ತೆ, ಗ್ರಾಚಾರ. ಏನ್ ಮಾಡೋದು ಬಿಡು. ರಾಧಕ ಸ್ವಲ್ಪನೂ ಟೆನ್ಷನ್ ತಗೊಳಲ್ಲ. ನಾವಾಗಿದ್ರೆ ಎಷ್ಟು ಟೆನ್ಷನ್ ತಗೊಂತಿದ್ವಿ. ಅಯ್ಯೋ ಹಿಂಗಾಯ್ತಲ್ಲ, ಕಾಲ್ ಮುರಿತಲ್ಲ, ಹೆಂಗ್ ಮಾಡೋದು ಏನು ಎತ್ತ ಅಂತ ಎಷ್ಟು ಯೋಚನೆ ಮಾಡ್ತಿದ್ವಿ. ನೀನು ಸ್ವಲ್ಪನೂ ಯೋಚನೆ ಮಾಡಲ್ಲ ಕಣಕ ಅಲ್ವೇ. ಅಯ್ಯೋ ನಾನಂತೂ ಹಂಗೆ ಅನ್ಕೊಂತೀನಿ, ನಮ್ಮ ಅಕ್ಕನಷ್ಟು ಧೈರ್ಯ ನಮಗೆ ಬರೋದೇ ಇಲ್ಲ ಅನ್ಕೊಂತೀನಿ. ನೋಡು ಇವಾಗ ಗಂಡನ ಕಾಲು ಮುರಿದು ಆಪ್ರೇಷನ್ ಆಗಿ ಹೆಂಗಿದ್ರು ನೀನೊಂದಿಷ್ಟು ಯೋಚನೆ ಮಾಡಕ್ ಹೋಗಲ್ಲ. ಬಿಡು ಏನು ಅಂದಂಗೆ. ಏನಕ್ಕೆ ಯೋಚನೆ ಮಾಡ್ಬೇಕೇ ಮಂಗಳ? ಯೋಚನೆ ಮಾಡಿದ್ರೆ ಏನು ಬರಂಗೈತೆ. ಈಗ ಏನೋ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗಿದ್ವಿ, ತೋರಿಸಿದ್ವಿ. ಡಾಕ್ಟ್ರ್ ಏನು ಹೇಳಿದ್ರು ಗೊತ್ತಾ? ಹುಷಾರಾಗ್ತಾರೆ, ಏನು ಪರವಾಗಿಲ್ಲ. ಆಪ್ರೇಷನ್ ಮಾಡೋರಲ್ಲ 1 ತಿಂಗಳು ಹಂಗೆ ಬೆಡ್ ಮೇಲೆ ಇರ್ತಾರೆ, ಆಮೇಲೆ ಏನಿಲ್ಲ. ಅವರೆಲ್ಲ ಚೆನ್ನಾಗಿ ಆಗ್ತಾರೆ, ಏನಿಲ್ಲ. ಹೆಂಗೋ ದೇವರು ನಮಗೆ ಒಳ್ಳೇದು ಮಾಡ್ದ, ಹೆಂಗೋ ಚೆನ್ನಾಗಿ ಆಗ್ಬಿಟ್ರು ಅಷ್ಟೇ. ಅದೇ ಮತ್ತೆ ಯೋಚನೆ ಮಾಡಬಾರ್ದು ಹೇಳಕ್ಕ, ನಿನ್ನಂಗೆ ಇರಬೇಕು. ಪಾಪ ನೋಡು ರಾಮಣ್ಣನಿಗೂ ನೀನು ಇಕ್ಕಂಗಾಯ್ತು. ಇವತ್ತು ಕಾಯಿ ಕೀಳಕ್ಕೆ ಕಳಿಸ್ಬಿಟ್ಟು ಹೆಂಗೆ ಪಾಪ ನೀನು ದುಡ್ಡು ಇವತ್ತು ಎಷ್ಟು ಮುಗಿತಾಕ ದುಡ್ಡು? ಏನು ಆಸ್ಪತ್ರೆಯಿಂದ ಗಂಡನ ಕರ್ಕೊಂಬಂದ್ರು ಹಂಗೆ ಹೆಂಗೆ ನುಗ್ತಾ ಮಾತಾಡ್ತಾ ಇದ್ದಾಳೆ. ನೀನು ದುಡ್ಡು ಮುಗ್ದಿರೋದು ಖುಷಿನಾ? ಪುಕ್ಸಟೆ ದುಡ್ಡು ಇದ್ದಾವೆ, ಎಲ್ಲ ದುಡ್ಡು ಮಾಡ್ಕೊಂಡಿದ್ಲಲ್ಲ, ಅದಕ್ಕೆ ಅವಳಿಗೇನೇನು ಭಯ ಇಲ್ಲ. ಇವಾಗ ನೋಡು ಅವರಿಗೆಲ್ಲ ಇಕ್ಕಿದ್ರು ದುಡ್ಡ ಏನು ಅವಳೇನು ಯೋಚನೆ ಮಾಡಲ್ಲ, ಯಾಕಂದರೆ ಪುಕ್ಸಟೆ ದುಡ್ಡಲ್ಲ. ಅದಕ್ಕೆ 5 ಲಕ್ಷ ಮುಗೀತು. 5 ಲಕ್ಷ ತಾನೇ ಅಂತೇಳಿ ತೋರಿಸ್ದೆ ಬಿಡು. 5 ಲಕ್ಷ ಖರ್ಚು ಮಾಡಿಬಿಟ್ರೆ ಇನ್ನೂ ನನ್ನ ಗಂಡ ಇನ್ನೂ ಎಷ್ಟು ದುಡಿತಾರೆ? ಏನೊಂದು ತಿಂಗಳು 2 ತಿಂಗಳು ಅಷ್ಟೇ. ಕಾಲು ನೋವು ಮಾಡ್ಕೊಂಡ್ರೆ ಇನ್ನೊಂದು ತಿಂಗಳು ಬೆಡ್ ರೆಸ್ಟ್ ಮಾಡಿ, ಆಮೇಲೆ ಇನ್ನೊಂದು ತಿಂಗಳು ರೆಸ್ಟ್ ಮಾಡಿ, 1-2 ತಿಂಗಳು ಆಮೇಲೆ ಏನಾದರೂ ಕೆಲಸ ಮಾಡ್ತಾರೆ. ಏನು ಅದಕ್ಕೆ ಯಾಕೆ ಚಿಂತೆ ಮಾಡಬೇಕು? ಎಲ್ಲ ಕಾಯಿಲೆ ಮನುಷ್ಯನಿಗೆ ಬರ್ದಲ್ಲ, ಏನು ಮರಕ್ಕೆ ಬರುತ್ತಾ? ಎಲ್ಲ ಜನ ಅಯ್ಯೋ ರಾಧನ್ ಗಂಡನ್ಗೆ ಹಿಂಗೆ ಆಗೈತೆ ಅಂತೇಳಿ ಖುಷಿ ಪಡೋರು ಪಡ್ಲೇಳು. ಏನು ಮಾಡೋಕ್ಕಾಗುತ್ತೆ? ಏನು ಹಂಗೇನೆ. ಅಯ್ಯೋ ಅಯ್ಯೋ ಅಯ್ಯೋ
ನೋಡಪ್ಪ ಹೆಂಗೆ ಮಾತಾಡ್ತಾವಳೆ, ಹೆಂಗೆ ಹೇಳ್ತಾವಳೆ. ಅಯ್ಯೋ ಹೊರ್ತಾಗೆಲ್ಲನ ಏನು ಚಿಂತೆನೇ ಇಲ್ಲ, ನಾನೇನು ಚಿಂತೆನೆ ಮಾಡಲ್ಲ, ಗಂಡನ ಕಾಲು ಮುರಿದಿದ್ರು ಅನ್ನೋ ಥರ ಹೇಳ್ತಾ ಇದ್ದಾಳೆ. ಅವಳು ಬಾಗಿ ಒಬ್ಳು ಮಂಗ್ಲೆ ಒಬ್ಳು ಇಬ್ರು ಕೇಳ್ತಿರ್ತಾರಲ್ಲ, ಇವ್ರ ಹತ್ರ ಹೇಳ್ತಿರ್ತಾಳೆ. ಇವತ್ತು ರಾಮನಿಗೂ ದುಡ್ಡಿಕ್ಕಿ ಎಲ್ಲ 5 ಲಕ್ಷ ದುಡ್ಡು ಮುಗಿಸ್ಕೊಂಡ್ಲು. ಆಗ್ಬೇಕು ಹೇಳಿ, ಸರಿಯಾಗಿ ಆಗಬೇಕು. ಆಡ್ಕೆ ಮಾರ ಏನಮ್ಮಲ್ಲೇ ಜನ ಇಲ್ಲಿ ಹೊಡಿಲಿ ಅಜ್ಜಯ್ಯಮ್ಮ ಅವಳಸ್ಮಕ್ಕ ನಿಂಗಜ್ಜಿ. ಅಯ್ಯೋ ಯಾವ ಜೀವಂತ ವಯಸ್ಸೋಗೈತೆ ರಮ 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 ನೋಡ್ಬೇಕಂಗೆ. ಅಯ್ಯೋ ಆಸ್ಪತ್ರೆಯಿಂದ ಬಂದಿಲ್ಲತ್ಗೆ, ಯಾಕೆ ಆಸ್ಪತ್ರೆಯಿಂದ ಬಂದಿಲ್ಲ, ಯಾಕೆ ಆಸ್ಪತ್ರೆಯಿಂದ ಬಂದಿಲ್ಲ ಅಂತ ಕೇಳೋಳ ಅಜ್ಜಿ. ಏನು ಅನ್ಕೊಂಡವ್ರೆ, ಇನ್ನು ಗಂಡನ ಕಾಲು ಮುರಿದೈತೆ, ಆಪರೇಷನ್ ಮಾಡಿಸ್ಬಿಟ್ಟವಳೆ, ಇನ್ನೇನು ಹೆದರಿಕೆ ಬಿಡ್ತಾಳೆ ಅಂತ ತಿಳ್ಕೊಂಡವ್ರೆ. ನಾನು ಯಾರಿಗೂ ಬಗ್ಗ ಅಂತವಳಲ್ಲ ಬಿಡೆ. ನಾನು ಏನು ಬಂದರೂ ಬಗ್ಗಲ್ಲ. ಅಯ್ಯೋ ನಾನು ಅವ್ರ ಹತ್ರ ಥೂ ಚಿ, ನಾನು ಅವ್ರ ಹತ್ರ ಒಂದು ಮಾತು ಕೇಳಲ್ಲ, ಯಾರು ತಗೊಂಡು ಮಾತು ಅನ್ನಿಸ್ಕೊಳ್ಳಲ್ಲ. ಅವರೆಲ್ಲ ಹಂಗೆ ಅಂದ್ಕೊಂಡಿರೋದು. ಇನ್ನು ಈ ರಾಧಿ ಇನ್ನು ಬಗ್ಬಿಡ್ತಾಳೆ, ನಾವು ಹೇಳ್ದಂಗೆ ಕೇಳ್ಕೊಡ್ತಾಳೆ, ನಮ್ಮ ಹತ್ರ ಬತ್ತಾಳೆ ಅಂತ ತಿಳ್ಕೊಂಡವ್ರೆ. ಆ ನೀಲಿ ನಮ್ಮ ಪೆದ್ದ ಅವರೆಲ್ಲ ಹಂಗೆ ಅಂದ್ಕೊಂಡಿರೋದು. ನೋಡೋಣ ಎಷ್ಟು ದಿನ ನಡೆಯುತ್ತೆ ಅಂತ. ನನ್ನ ಗಂಡನಿಗೇನು ಹುಷಾರಿಲ್ಲ, ನಾಳೆ ದಿನ ಚೆನ್ನಾಗಿ ಆಗ್ತಾರೆ. ನಮಗೆ ಗೊತ್ತೈತೆ ಹೆಂಗೆ ಜೀವನ ಮಾಡ್ಬೇಕು ನಾನು ಅಂತ ಗೊತ್ತೈತೆ. ನಾನೇನು ಯಾರಿಗೂ ಹೆದರ್ಕೊಳ್ಳಲ್ಲ. ನಾನು ಹೆಂಗೆ ಬೇಕೋ ಹಂಗೆ ಇರ್ತೀನಿ. ಆಡ್ಕಂಬ್ಲಿ ಎಷ್ಟು ಆಡ್ಕಂಬ್ಲಿ. ನೋಡ ಮಗ ಹಂಗ ಮಕ್ಕಳು ನಿಮ್ಮ ಹತ್ರನೇ ಸರ್, ಅವ್ರೇನು ದುಡ್ಡು ಕೊಡ್ಲಿಲ್ವಾ? ಕೊಡ್ಲಿಲ್ಲ, ಕೇಳ್ದೆ ಕೊಡ್ಲಿಲ್ಲ, ಬೇಡ ಅಂತ ಸುಮ್ಮನೆ ಆಗ್ಬಿಟ್ಟೆ. ರಾಧಾ ಯಾಕೆ ಗೋಪಣೆ ಕರಿತೈತೆ ನೋಡು ರಾಧಕ್ಕ. ಹೇಳಿ, ಏನಕ್ಕೆ ಏನೋ ಕರೆದ್ರಲ್ಲ? ಫೋನ್ ಮಾಡಿದೆ, ಅವಾಗಿಂದ ತರಕಾರಿ ಮನೆಗೆ ಕಳಿಸಿದ್ದೀನಿ. ತರಕಾರಿ ಏನೂ ಇಲ್ಲ ಅಂತಂದಲ್ಲ, ತರಕಾರಿ ಮನೆಗೆ ಕಳಿಸಿದ್ದೀನಿ ನೋಡು. ಆಯ್ತು ಗೋಪಿ, ನಾನು ಮನೇಲಿ ಇಟ್ಟಿದ್ದೆ ಚಾರ್ಜ್ ಇರಲಿಲ್ವಾ, ಹಾಸ್ಪಿಟ್ಲಿಂದ ಬಂದು ಮನೇಲಿ ಇಟ್ಬಿಟ್ಟು ಸ್ನಾನಗಿನ ಮಾಡ್ಕೊಂಡು ಫ್ರೆಶ್ ಆಗಿ ಹಿಂಗೆ ಬಂದೆ ಈ ಕಡೆ. ಯಾರ ಹತ್ರ ಕಳಿಸ್ದೆ? ನೋಡ್ಕೋ ಹೋಗು, ಕೊಟ್ಟಿದ್ದಾನೆ ಇಲ್ವೋ, ವಿಷ್ಣು ಹತ್ರ ಕಳಿಸಿದ್ದೀನಿ. ಸ್ವಲ್ಪ ಹಣ್ಗಿನೆಲ್ಲ ಕಳಿಸಿದ್ದೀನಿ, ಹಣ್ಗಿನೆಲ್ಲ ಕಟ್ ಮಾಡಿಕೊಡು. ಸರಿ ಆಯ್ತು ಹೇಳು. ಹೆಂಗೋ ಕಳಿಸ್ತಲ್ಲ, ಏನಾದರೂ ಬೇಕಿದ್ರೆ ಫೋನ್ ಮಾಡ್ತೀನಿ, ತಗೊಂಬಂದು ಕೊಡು. ಸರಿ ಆಯ್ತು ಹೇಳಿ, ನಿನ್ಗೆ ಏನು ಬೇಕಿದ್ರು ನನಗೆ ಕಾಲ್ ಮಾಡು, ನಾನು ತಗೊಂಬಂದು ಕೊಡ್ತೀನಿ. ತರಕಾರಿ ಕಳ್ಸವ್ರಂತೆ, ನೋಡ್ತೀನಿ. ದುಡ್ಡು ಕೊಟ್ಟಿದ್ನ ಗೋಪಿಗೆ, ದುಡ್ಡು ಕೊಟ್ಟು ತರಕಾರಿ ಕಳ್ಸಪ್ಪ ಅಂತ ಹೇಳಿದ್ದೆ, ಅದಕ್ಕೆ ತಗೊಂಬಂದು ಕೊಟ್ಟವ್ರೆ. ನೋಡ್ದಮ್ಮ ತರಕಾರಿ ಬಂತು ಮನೆಗೆ. ಏನು ರಾಧಕ್ಕನಿಗೇನು ಏನಿಲ್ಲ. ಗೋಪಣ್ಣ ಎಲ್ಲ ತಗೊಂಬಂದು ಕೊಡುತ್ತೆ. ನೀವು ಮನೆ ಯಜಮಾನ ಅಪ್ಪ ತಗೊಂಬಂದು ಕೊಡ್ತಾನೆ. ಏನಿದ್ರು ಒಂದು ಫೋನ್ ಮಾಡಿದ್ರೆ ಸಾಕು, ದುಡ್ಡು ಕೊಟ್ಟಿದ್ದೆ ಅಂತ ಹೇಳ್ತಾಳೆ ರಾಧಕ್ಕ. ದುಡ್ಡು ಕೊಟ್ಟು ತೋರಿಸ್ತಾಳೆ ಇವಳು, ಪುಕ್ಸಟೆದು. ಪುಕ್ಸಟೆದು ಗೋಪಿಗೆ ಹೇಳಿ ತರಿಸ್ಕೊಬಿಡ್ತಾಳೆ. ಏನಿದ್ರು ಎಲ್ಲ ಮನೆಯದು ವ್ಯವಹಾರ ಆಗಿರ್ಬೋದು, ಎಲ್ಲ ಪ್ರತಿಯೊಂದು ಎಲ್ಲ ಒಂದೇ. 5 ಲಕ್ಷ ದುಡ್ಡು ಗಂಡನಿಗೆ ಆಪ್ರೇಷನ್ ಸಮೇತ ಅವನೇ ತಗೊಂಡೋಗಿ ಕೊಟ್ಟು ಬಂದವನೇ ಅಂತ ಅವರಿಗೆಲ್ಲ ಮಾತಾಡ್ತಿದ್ರಪ್ಪ. ಎಲ್ಲ ಪ್ರತಿಯೊಂದು ಎಲ್ಲ ಅವರೇ ಕಳಿಸ್ತಾರೆ. ನೋಡಮ್ಮ ಎಲ್ಲ ಏನು ಅದೃಷ್ಟ ನೋಡು, ಸ್ವಲ್ಪನೂ ಚಿಂತೆ ಮಾಡಲ್ಲ ಅಕ್ಕ. ಹಂಗೈತೆ, ನಾವಾಗಿದ್ರೆ ಎಷ್ಟು ಚಿಂತೆ ಮಾಡ್ತಿದ್ವಪ್ಪ. ಹಿಂಗಾಯ್ತು ಅಂತೇಳಿ ಅಪ್ಪ ಮಾರಾಗಿತ್ತಿ ಒಂದಿಷ್ಟು ಚಿಂತೆ ಮಾಡಲ್ಲ. ಮತ್ತೆ ಏನು ಬಿಗಿಯಾಗಿ ತಂದಾಕವ್ರ ಇದ್ದಾರಮ್ಮ, ಏನಕ್ಕೆ ಚಿಂತೆ ಮಾಡ್ತಾಳೆ? ಚಿಂತೆ ಮಾಡೋವಂಥದ್ದು ಏನಾಗೈತೆ ಅವಳಿಗೆ? ಇವಾಗ ನೋಡು, ಏನು ಬೇಕಿದ್ರೆ ಎಲ್ಲ ಗೋಪಿ ಅಣ್ಣ ಎಲ್ಲ ತಗೊಂಬಂದು ಕೊಡುತ್ತೆ. ಅವಣ್ಣ ಎಲ್ಲ ಏನಿದ್ರು ಎಲ್ಲ ತಗೊಂಬಂದು ಕೊಡ್ತಾ ಇರುತ್ತೆ. ಹುಡುಗಿ ಇವತ್ತು ಪುಚ್ಚಿ ಹೊರ ಕೊಳ್ಟಿಲ್ಲ. ನೋಡು ಹೆಂಗೆ ಅವ್ರ ಅಮ್ಮಗೆ ಬಂದವಳೆ ಅಂತ ಎಷ್ಟು ಸೈಲೆಂಟಾಗಿ. ನಾವು ತಿಳಿಯಲ್ಲ ಅಂತೀವಿ, ನೋಡಿ ಎಷ್ಟು ಸೈಲೆಂಟಾಗಿ ಹಂಗೊಳಗವಳೆ. ಅಯ್ಯೋ ಇವಾಗಂತೂ ನೀರಂಗ ಎಷ್ಟು ಖುಷಿ ಪಟ್ಟಿರ್ತಾರೆ ಹಿಂಗಾಗಿರೋದಕ್ಕೆ. ತಾಡಿ ನೋಡ್ಬಂತ ಇವಳು ಹಿಂಗೈದಾಳೆ ಅಷ್ಟೇ, ಮುಂದಿನ ಇದ್ದಾವೆ. ನಾವು ಯಾಕೋ ಇನ್ನೇನು ಮಾಡೋಕ್ಕಾಗುತ್ತೆ, ಸುಮ್ಮನೆ ಚೆನ್ನಾಗಿ ಮಾತಾಡ್ಸ್ಕೊಂಡು ಚೆನ್ನಾಗಿರ್ತೀರ, ಏನು ಮಾಡೋಕ್ಕಾಗುತ್ತೆ ಅಂತ. ಎಲ್ಲ ಆದ್ರೂ ಆ ರಾಧಾ ನೋಡಿ ಹೆಂಗೆ ನಗ್ನತ್ತ ಹೆಂಗವಳೆ. ನಾನೇನೇನು ಚಿಂತೆ ಮಾಡಲ್ಲ ಕಣೆ ಬಾಗಿ ಅಂತೇಳಿ ಹೆಂಗೆ ಹೇಳ್ತಾವಳೆ. ಹಿಂಗೇನೆ ನೋಡಿ ಸ್ವಲ್ಪನೂ ಚಿಂತೆ ಮಾಡಲ್ಲ. ಹೆಂಗೆ ಇದ್ದಾಳೆ ಅಂತೇಳಿ ಹಾಸ್ಪಿಟ್ಲಿಂದ ಬಂದುಬಿಟ್ರು. 1 ವಾರ 15 ದಿವಸ ಆಯಿತು. ಸ್ವಲ್ಪ ಮುಂದೆ 1 ವಾರ 15 ದಿವಸ ಮುಂದೆ ಹೋಗಿದೆ ಹಾಸ್ಪಿಟ್ಲಿಂದ ಕರ್ಕೊಂಬಂದ್ಮೇಲೆ ರಾಧಮ್ಮನ ಹೇಗಿದ್ದಾಳೆ ಅಂತ ನೋಡಿ. ಸ್ವಲ್ಪನೂ ಚಿಂತೆ ಮಾಡ್ದಂಗೆ, ಯಾವ ಥರ ಏನು ನಾನು ಯೋಚನೆ ಮಾಡಲ್ಲ ಅನ್ನೋ ಥರ ಯಾವ ಥರ ಖುಷಿ ಆಗಿದ್ದಾಳೆ. ಇನ್ನೊಬ್ರು ಯಾರಾದರೂ ಹೋಗಿದ್ರು ಅಯ್ಯೋ ಹಿಂಗೆ ಆಗ್ಬಿಡ್ತಲ್ಲ ಅಂತ ಎಷ್ಟು ಕೊರಗ್ತಾ ಇದ್ರು. ಸ್ವಲ್ಪನೂ ಚಿಂತೆ ಮಾಡ್ತಾ ಇಲ್ಲ. ನೋಡ್ತಾ ಇರಿ, ವಿಡಿಯೋ ಇಲ್ಲಿ ಮುಗಿಸ್ತಾ ಇದ್ದೀನಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ವಿಡಿಯೋ ಇಷ್ಟ ಆಗಿದ್ದರೆ ಮಾತ್ರ ಲೈಕ್ ಮಾಡಿ. ವಿಡಿಯೋ ಇಷ್ಟ ಆಗಿದ್ದರೆ ಎಲ್ಲರೂ ಲೈಕ್ ಮಾಡಿ ಅಂತೇಳಿ ಎಲ್ಲರ ಹತ್ರ ಕೇಳ್ಕೊಳ್ತಾ, ಹಾಗೆ ಇನ್ನು ಯಾರೇ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ ಜೊತೆ ಆದಷ್ಟು ವಿಡಿಯೋನ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಹೆಂಗೆ ಮಾಡ್ತಾ ಇದ್ದೀನಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಎಲ್ರಿಗೂ ಥ್ಯಾಂಕ್ ಯು, ಟಾಟಾ, ಬೈ ಬೈ, ಸಿ ಯು.